ನಮ್ಮ ಎನ ಯಾವ ರೀತಿ ಮಾಡ್ತೀವಿ ಅಂದರೆ ಏಜೆಂಟ್ ನಾವು ಟ್ರೈನ್ ಮಾಡುವಂಥದ್ದು. ನಾವು ಬರೀ ಒಂದು ವಿಡಿಯೋ ಮಾತ್ರ ಕ್ರಿಯೇಟ್ ಮಾಡಿ ಅದರಿಂದ ಕೊಡುವಂಥದ್ದಲ್ಲ, ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ನ ಒಂದು ನೂರಾರು ರೀತಿ ಪ್ರಶ್ನೆಗಳನ್ನ ಮುಂಚೆನೇ ನಾವು ಎನ ಲೋಡ್ ಮಾಡಿರ್ತೀವಿ. ಯಾವ ರೀತಿ ಪ್ರಶ್ನೆಗಳು ಬರಬಹುದು, ಯಾವ ರೀತಿ ಡೌಟ್ಸ್ ಬರಬಹುದು, ಇದನ್ನು ಮುಂಚೆನೇ ನಾವು ಏಜೆಂಟ್ನ ಟ್ರೈನ್ ಮಾಡುವಂಥದ್ದು. ಹೇಗೆ ಪ್ರೊಫೆಸರ್ಸ್ ಒಬ್ಬ ಸ್ಟೂಡೆಂಟ್ ಹೇಗೆ 1 ವರ್ಷ ಟ್ರೈನ್ ಮಾಡಿರ್ತಾರೆ, ಹಾಗೆ ನಾವು ನಮ್ಮ ಏಜೆಂಟ್ನ ಟ್ರೈನ್ ಮಾಡಿರ್ತೀವಿ. ಏಜೆಂಟ್ ಅಂದರೆ ಏಜೆಂಟ್ ಅಂದರೆ ಎಐನ ಏಜೆಂಟ್ ಅಂತ ಕರೀತೀವಿ. ಏಜೆಂಟ್ ಅಂದರೆ ಎಐನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಒಂದು ಏಜೆಂಟ್ ಅಂತ ನಾವು ಕ್ರಿಯೇಟ್ ಮಾಡ್ತೀವಿ. ಅದು ಒಬ್ಬರ ಪ್ರೊಫೆಸರ್ ಅಂತ ಆಗಿರ್ಬೋದು. ಇವಾಗ ನಿಮಗೆ ಲೋ ಕೋಡ್ ಅಂತ ಬರುತ್ತೆ. ನೀವು ವೆಬ್ಸೈಟ್ನ ಕ್ರಿಯೇಟ್ ಮಾಡಬೇಕು, ನೀವೇನು ಮಾಡೋಷ್ಟಿಲ್ಲ. ನಿಮ್ಮ ಮನಸ್ಸಲ್ಲಿ ಏನಿದೆ, ನನ್ನ ವೆಬ್ಸೈಟ್ ಈ ರೀತಿ ಬರಬೇಕು ಅಂತ ನೀವು ಟೈಪ್ ಮಾಡಿದಾಗ ಅದು ಏಜೆಂಟ್ ಆಗಿ ವರ್ಕ್ ಮಾಡುತ್ತೆ. ಏನು ಮಾಡುತ್ತೆ, ನನ್ನ ತಲೆಯಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಂಡು ನಿಮ್ಗೆ ಆ ವೆಬ್ಸೈಟ್ನ ಬಿಲ್ಡ್ ಮಾಡುತ್ತೆ. ಮುಂಚೆ ಅದಿರಲಿಲ್ಲ, ಕೋಡ್ನ ನಾವು ಬರಿಬೇಕಿತ್ತು, ಪ್ರತಿಯೊಂದು ಕೋಡ್ ಬರಿಬೇಕಿತ್ತು. ಇವತ್ತು ಆ ಕಷ್ಟ ಇಲ್ಲ. ನನಗೆ ಏನು ಬೇಕು ಅನ್ನೋದನ್ನು ನಾನು ಟೈಪ್ ಮಾಡೋದು ಸಾಕು, ನಿಮ್ಗೆ 5 ನಿಮಿಷ ಅದನ್ನು ಬಿಲ್ಡ್ ಮಾಡಿ ಕೊಡೋದು. ಸೊ ಇದು ಏಜೆಂಟ್ ಮಾಡುವಂಥ ಕೆಲಸ. ಎದುರುಗಡೆ ಟೀಚರ್ ಇದ್ದಾಗ ಇಬ್ಬರು ಎಟ್ ಟೈಮ್ ಕ್ವಶನ್ ಕೇಳಿದಾಗ ಸೇಮ್ ಆನ್ಸರ್ ಬರುತ್ತೆ ಸರ್. ನಾವು ಅವಾಗ ಬಳಸಿರೋದ್ರಿಂದ ಈ ಸಲ ಕೇಳಿದ ಕ್ವಶನ್ ಜಸ್ಟ್ ಒಂದು 2 ಮಿನಿಟ್ಸ್ ಬಿಟ್ಟು ಕೇಳಿದ್ರೆ ಅದು ಮತ್ತೊಂದು ಥರ ಆನ್ಸರ್ ಮಾಡಿರುತ್ತೆ. ಇಲ್ಲ, ಅದು ಬಂದು ಚಾಟ್ GPT ನಿಮಗೆ ನೀವು ಯೂಸ್ ಮಾಡೋದು ಚಾಟ್ GPT ಅಲ್ಲ. ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಇವಾಗ ನಮ್ಮ ಪ್ರೊಫೆಸರ್ಸ್ ಇರ್ತಾರೆ, ಫ್ಯಾಕಲ್ಟೀಸ್ ಅವರು. ಸೊ ಅವರು ಆಲ್ರೆಡಿ ಎಂಥ ಕ್ವೆಶನ್ಸ್ ಬರುತ್ತೆ ಅದನ್ನು ನಾವು AI ಯೂಸ್ ಮಾಡಿ ಲಾಸ್ಟ್ 15 ಇಯರ್ಸ್ ಕ್ವೆಶನ್ಸ್ ಪೇಪರ್ ತಗೊಂಡು ಈ ಚಾಪ್ಟರ್ನಿಂದ ಇಷ್ಟೊಂದು ಕ್ವೆಶನ್ಸ್ ಬರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ಒಂದು ಎಕ್ಸಾಮ್ ಬರೆಯುವಾಗ ಅದೇ ಪ್ರಕಾರವಾಗಿ ಬರಿಬೇಕು ಅವರು. ಓಕೆ, ನಾವು ಶಾರ್ಟ್ ಆನ್ಸರ್ಸ್, ಇವಾಗ ಚಾಟ್ GPT-ನಲ್ಲಿ ಏನಾಗುತ್ತೆ, ಶಾರ್ಟ್ ಆನ್ಸರ್ಸ್ ಕೊಡುತ್ತೆ. ಇನ್ನೊಂದ್ಸಲ ಕೇಳಿದ್ರೆ ಮತ್ತೊಂದು ವೇರಿಯೇಷನ್ ಕೊಡುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಪ್ರೊಫೆಸರ್ಸೇ ಆಲ್ರೆಡಿ ಫೀಡ್ ಮಾಡಿರ್ತಾರೆ ಇದಕ್ಕೆ ಹೀಗೆ ಬರಿಬೇಕು ಅಂತ. ಸೊ ಇದನ್ನ ರಾಮ್ ಹೇಳ್ದಂಗೆ 10 ಜನ 20 ಜನ ಇದ್ರೆ ಇಮಿಡಿಯೇಟ್ಲಿ ನಾವು ಆನ್ಸರ್ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಸೊ ಇವಾಗ 100 ಮಕ್ಕಳು ಒಂದೇ ಕ್ವೆಶನ್ ಕೇಳಿದ್ರೆ ಒಂದೇ ಪ್ರಕಾರ ಆನ್ಸರ್ ಕೊಡಬೇಕು. ಆ 100 ಸ್ಟೂಡೆಂಟ್ಸ್ಗೆ ಒಂದೇ ಟೈಮಲ್ಲಿ ಪ್ರೊಫೆಸರ್ಸ್ ಮಾತಾಡೋಕ್ಕಾಗೋಲ್ಲ. ಸೊ ನಾವೇನು ಮಾಡ್ತೀವಿ, ಬ್ಯಾಕ್ ಎಂಡಿಂದ ಇದನ್ನೆಲ್ಲ ಫೀಡ್ ಮಾಡಿರ್ತೀವಿ, AI ಚಾಟ್ ಬಾಟ್ ಅಂತ. ಸೊ ಅದ್ರ ಮೂಲಕ ಅದನ್ನು ನಾವು ಏಜೆಂಟ್ ಅಂತ ಕರಿತೀವಿ. ಆ ಏಜೆಂಟ್ಗೆ ನಾವು ಹೆಸರು ಕೊಡ್ತೀವಿ, ರಿಯಾ, ಜಾನ್, ಓಕೆ, ಸೂರಜ್ ಅಂತ. ಸೊ ಇವಾಗ ಮಕ್ಕಳು ಯಾವ್ದು ಅವ್ರಿಗೆ ಇಷ್ಟಪಡ್ತಾರೋ ಆ ಲೆಟ್ಸ್ ನಂಗೆ ಬಂದು ಇವಾಗ ಒಂದು ಲೇಡಿ ವಾಯ್ಸ್ ಕೇಳೋ ಇಷ್ಟ ಇರುತ್ತೆ ಅಂತಂದರೆ, ಸೊ ನಾನು ರಿಯಾನ್ ಸೆಲೆಕ್ಟ್ ಮಾಡಿರ್ತೀನಿ, ಲ್ಯಾಂಗ್ವೇಜ್ ಕನ್ನಡ ಸೆಲೆಕ್ಟ್ ಮಾಡಿರ್ತೀನಿ. ಸೊ ಬ್ಯಾಕ್ ಎಂಡ್ನಿಂದ ನಾವು ಏನು ಇದರಲ್ಲಿ ಡಾಕ್ಯುಮೆಂಟ್ಸ್ ಹಾಕಿರ್ತೀವೋ ಎಕ್ಸಾಕ್ಟ್ಲಿ ಅವ್ರು ಹೇಗೆ ಬರೀಬೇಕು, ಹೇಗೆ ಅರ್ಥ ಮಾಡಿಸ್ಬೇಕು, ಅದೇ ಥರ ಇಮಿಡಿಯೇಟ್ಲಿ ಅರ್ಥ ಮಾಡಬೇಕು. ಓಕೆ, ಸೊ ಅದನ್ನು ನಾವೇನು ಮಾಡ್ತೀವಿ, ಇವಾಗ ರಾಮ್ ಹೇಳ್ದಂಗೆ 10 ವೇರಿಯೇಷನ್ಸ್ ಇರುತ್ತದೆ. ಯಾಕಂದರೆ ಇವಾಗ ಫಸ್ಟ್ ರ್ಯಾಂಕ್ ರಾಜು ಇರ್ತಾನೆ, ಲಾಸ್ಟ್ ರ್ಯಾಂಕ್ ರಾಜು ಇರ್ತಾರೆ, ಕರೆಕ್ಟಾ? ಸೊ ಲಾಸ್ಟ್ ರ್ಯಾಂಕ್ ರಾಜು ಅರ್ಥ ಮಾಡ್ಕೊಳ್ಳೋ ಪದ್ಧತಿ ಪ್ರಕಾರ ಬೇರೆ, ಫಸ್ಟ್ ರ್ಯಾಂಕ್ ರಾಜು ಅರ್ಥ ಮಾಡ್ಕೊಳ್ಳೋದು ಬೇರೆ, ಕರೆಕ್ಟ್ ಅಲ್ವಾ? ಸೊ ಈ ಹೆಲ್ಪ್ ಬಂದು ನಮ್ಮ ಏಜೆಂಟ್ ಅಂದರೆ ನಮ್ಮ ಚಾಟ್ GPT ಕೊಡುತ್ತೆ. ಇವಾಗ ನಾನು ಲಾಸ್ಟ್ ರ್ಯಾಂಕ್ ರಾಜು ಅಂತಂದರೆ ನಂಗೆ 10 ಸಲ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಏಜೆಂಟ್ ಆಗಿರೋದ್ರಿಂದ ಚಾಟ್ ಬಾಟ್ ಅಂದರೆ AI ಯೂಸ್ ಮಾಡೋದ್ರಿಂದ AI ಬಂದು ಬೇಜಾರಾಗೋಲ್ಲ. ಅದೇ ನಾನು ಟೀಚರಾಗಿ ಸ್ಟಾರ್ಟ್ ಮಾಡಿದ್ದೆ, ನಾನು 3 ಸಲ ಹೇಳ್ಕೊಡೋನು, 4ನೇ ಸಲ ತಲೆಗೆ ಒಂದು ಹೊಡೆಯೋನು, ಕರೆಕ್ಟಾ? ಸೊ ಅದೆಲ್ಲ ಆಗೋಲ್ಲ. ಸೊ ಚಾಟ್ ಬಾಟಲ್ಲಿ ಎಷ್ಟು ಸಲ ಬೇಕಾದರೂ ಮಕ್ಕಳು ಅದನ್ನು ಕ್ಲಾರಿಫೈ ಮಾಡ್ಕೊಬೋದು. ಇನ್ನೊಂದೇನೆಂದರೆ, ಈ ವಿಡಿಯೋಸ್ ಏನಿರುತ್ತೋ ಇದೆಲ್ಲ ರಿಯಲ್ ಹ್ಯೂಮನ್ ಬೀಯಿಂಗ್ಸ್, ಅಂದರೆ ರಿಯಲ್ ಪ್ರೊಫೆಸರ್ಸ್, ಲೆಕ್ಚರರ್ಸ್, ಈ ನೀಟು JEE ಯಾರು ಸುಮಾರು ಒಂದು 10-15 ವರ್ಷದಿಂದ ಮಾಡ್ತಾ ಇರ್ತಾರೋ ಅವ್ರಿಗೆ ಏನಾಗ್ಬಿಡುತ್ತೆ ಅಂದರೆ, ನಿಮಗೂ ಇದು 100% ಒಪ್ಕೊಳ್ತೀರ. ನಾವು ಒಂದು ಕಾರ್ಯ ಮಾಡುವಾಗ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಸ್ವಲ್ಪ ತಪ್ಪು ಮಾಡ್ಬೋದು. ಅದೇ ಕೆಲಸನ ನಾವು ಅದೇ ಕಾರ್ಯನ 100 ಸಲ ಮಾಡಿದ್ರೆ ಏನಾಗುತ್ತೆ, ವಿಲ್ ಬಿಕಮ್ ಅನ್ ಎಕ್ಸ್ಪರ್ಟ್. ನಿದ್ರೆಯಿಂದ ಎಬ್ಸಿ ನಮ್ಮನ್ನು ಕೇಳಿದ್ರು ನಾವು ಆನ್ಸರ್ ಮಾಡ್ತೀವಿ. ಸೊ ಅದೇ ಪ್ರಕಾರ ಇಲ್ಲಿ ನಮ್ಮ ಪ್ರೊಫೆಸರ್ಸು, ನಮ್ಮ ಫ್ಯಾಕಲ್ಟೀಸು ಅದನ್ನು ಬ್ಯಾಕ್ ಎಂಡ್ನಲ್ಲಿ ಏನು ಫೀಡ್ ಮಾಡಿರ್ತಾರೋ ಅದನ್ನೇ ಇದು ಚಾಟ್ ಬಾಟ್ ಅನ್ನೋದು, ಅಂದರೆ ನಮ್ಮ ಏಜೆಂಟು ಅರ್ಥ ಮಾಡಿಸೋದು, ಬೇಜಾರಿಲ್ದಿರೋ. ಕರೆಕ್ಟ್. ಈಗ ನಿಮ್ಮ ಪ್ರಶ್ನೆಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.